ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಂಜನಾಪುರ 5th ಬ್ಲಾಕಲ್ಲಿರುವಂಥ 32/25 ನಾರ್ತ್ ಈಸ್ಟ್ ಕಾರ್ನರಲ್ಲಿ ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಈ ಬಿಲ್ಡಿಂಗ್ ಬಂದು BD ಆಗಿದ್ದು, ಸೊ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದೊಳ್ಳೆ ಸ್ಪೇಸಸ್ ಆಗಿರುವಂಥ ರೂಮ್ಗಳನ್ನ ಹೊಂದಿದ್ದು, ಜೊತೆಗೆ ಲಿಫ್ಟನ್ನು ಕೂಡ ಹೊಂದಿದೆ. ಈ ಮನೆ ಯಾವುದೇ ರೀತಿಯ ಅರಮನೆಗೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ಲಕ್ಸುರಿ ಆಗಿದ್ದು, ತುಂಬಾ ಸ್ಪೇಸಿಯಸ್ ಆಗಿದೆ. ಈವನ್ ಹಾಲ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಹಾಗೆ ಪ್ರತಿಯೊಂದು ಲಿವಿಂಗ್ ಏರಿಯಾದಲ್ಲೂ ಕೂಡ ಈವನ್ ಸ್ಟೇರ್ ಕೇಸ್ ಕೂಡ ತುಂಬಾ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಮನೆಯ ಇಂಚಿಂಚು ಮಾಹಿತಿನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಾನಿವಾಗ ನಿಂತಿರ್ತಕ್ಕಂಥದ್ದು ನಾರ್ತ್ ಫೇಸಿಂಗ್ ನಿಮಗೆ ತೋರಿಸೋದಾದರೆ ಎಲಿವೇಶನ್ನು ಈ ರೀತಿ ಬಂದಿದೆ ಸ್ನೇಹಿತರೆ. ನೋಡಿ, ನಾರ್ತ್ ಫೇಸಿಂಗಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ ಮಾಡಿಕೊಟ್ಟಿದ್ದು, ಹಾಗೆ ಪೇಂಟ್ ಸ್ಟ್ರಕ್ಚರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನಿಮಗೆ ಬಾಲ್ಕನಿ, ಯುಟಿಲಿಟಿ ಏರಿಯಾ, ಈವನ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೇಫ್ಟಿ ವೈಸ್ ನೋಡೋದಾದರೆ ನಿಮಗೆ ಎರಡೂ ಕಡೆ ನಿಮಗೆ CCTV ವೈರಿಂಗ್ ಆಗಿದ್ದು, ನೀವು CCTV ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ಕೋಬೋದು, ಆ ರೀತಿ ಇರುತ್ತೆ. ಮತ್ತು ಇಲ್ಲೇನು ಕಾಣಿಸ್ತಾ ಇದೆ, ಅಲ್ಲಿ ಬಂದು ನೀವು ನಿಮ್ಮ ಮನೆಯ ಹೆಸರನ್ನ ಹಾಕೋಬೋದು. ಇಲ್ಲಾಂದರೆ ಜಸ್ಟ್ ಒಂದು ಬುದ್ಧನ ಸ್ಟ್ಯಾಚುನೋ, ಕೃಷ್ಣನ ಸ್ಟ್ಯಾಚುನೋ ಅಥವಾ ಗಣೇಶನ ಸ್ಟ್ಯಾಚುನೋ ಸೊ ಇಟ್ಕೊಂಡು ಮಾಡ್ಬೋದು. ಸೊ ಹಾಗೆ ನಾರ್ತ್ ಫೇಸಿಂಗ್ ಬಂದು ನಿಮಗೆ 6 ಫೋರ್ಡಬಲ್ ಗೇಟ್ ಕೊಟ್ಟಿದ್ದಾರೆ. ತುಂಬಾ ಸೇಫ್ಟಿ ಆಗಿದೆ, ವಿತ್ ಫಂಡರ್ಮ್ಯಾಕ್ಸ್ MS ಅಟ್ಯಾಚ್ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ನಾರ್ತ್ ಫೇಸಿಂಗ್ ಫ್ರಂಟಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು 40 ಫೀಟ್ ಟಾರ್ ರಸ್ತೆ ಆಗಿದ್ದು ತುಂಬಾ ವೈಡ್ ಆಗಿದೆ ಅಂತಲೇ ಹೇಳ್ತೀನಿ. ಇದು ಕಾರ್ನರ್ ಮನೆ ಆಗಿರೋದ್ರಿಂದ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನಿಮಗೆ ಈಸ್ಟ್ ಫೇಸಿಂಗ್ ಕೂಡ ಒಂದು 40 ಫೀಟ್ ರಸ್ತೆ ಸಿಗುತ್ತೆ. ತುಂಬಾ ವೈಡ್ ಆಗಿದೆ ನೋಡಿ. ಇದು ಕೂಡ ಈಸ್ಟ್ ಫೇಸಿಂಗ್ ಆಗಿದ್ದು ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿದೆ. ಸೊ ಕನೆಕ್ಟಿವಿಟಿ ಅಂತ ಬಂದರೆ ನಿಮಗದು 80 ಫೀಟು ಅಂಜನಾಪುರ 80 ಫೀಟ್ ರಸ್ತೆ ಆಗಿದ್ದು, ಇಲ್ಲಿ ಈ ಮನೆಯಿಂದ ಅಲ್ಲಿಗೆ ಜಸ್ಟ್ 50 ಮೀಟರ್ಸ್ ಅಷ್ಟೇ ಇರುವಂಥದ್ದು. ಈಗ ನಾನು ಬಂದಿರತಕ್ಕಂಥದ್ದು ಈಸ್ಟ್ ಫೇಸಿಂಗಲ್ಲೂ ಕೂಡ ನಿಮಗೆ ಸೇಫ್ಟಿ ವೈಸ್ ನೋಡೋದಾದರೆ CCTV ಕ್ಯಾಮ್ರಾಗೆ ವೈರಿಂಗ್ ಇನ್ಸ್ಟಾಲೇಷನ್ ಆಗಿದೆ. ಮತ್ತು 4 ಫೋರ್ಡಬಲ್ಲು MS ವಿತ್ ಫಂಡರ್ಮ್ಯಾಕ್ಸ್ ಗೇಟ್ನ ಕೊಟ್ಟಿದ್ದು ತುಂಬಾ ಸೇಫ್ಟಿ ಇದೆ ಅಂತಲೇ ಹೇಳ್ಬೋದು. ಈಗ ನಾನು ಬಾಟಮ್ ಟು ಟಾಪ್ ಫ್ರಂಟ್ ಎಲಿವೇಶನ್ ತೋರಿಸೋದಾದರೆ, ಬಾಟಮ್ ಟು ಟಾಪ್ ಫ್ರಂಟ್ ಎಲಿವೇಶನ್ ಈ ರೀತಿ ಬಂದಿದ್ದು. ಸೊ ಇದು ಏನಿದೆ, ಇದು ಪ್ಯಾಸೇಜು ಮತ್ತು ಡೋರು ಮತ್ತು ಸೆಕೆಂಡ್ ಫ್ಲೋರ್ ಬಂದು ನಿಮಗೆ ಬಾಲ್ಕನಿ, 3rd ಫ್ಲೋರು ಕೂಡ ನಿಮಗೆ ಬಾಲ್ಕನಿ ಬರುತ್ತೆ. ಸೊ ಪೇಂಟ್ ಸ್ಟ್ರಕ್ಚರ್ ನೋಡ್ಬೋದು. ಸೇಫ್ಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರಂಟ್ ಎಲಿವೇಶನು. ವಿತ್ತು ನಿಮಗಿದು ಒಂದೊಳ್ಳೆ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಮನೆಯ ಮುಂಭಾಗ ಇರುವಂಥ ಡೀಟೇಲ್ಸ್. ಆದರೆ ಈಗ ನಾವು ಮನೆ ಒಳಗಡೆ ಹೋಗಿ ಏನೇನು ಫೆಸಿಲಿಟೀಸ್ ಇದೆ, ಯಾವ ರೀತಿ ಎಲ್ಲ ಇದೆ ಅಂತಕ್ಕಂಥದ್ದನ್ನು ಇಂಚಿಂಚಾಗಿ ನಾನು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ನಾನು ನಾರ್ತ್ ಸೈಡಿಂದ ಎಂಟ್ರಿ ಆಗ್ತಾಯಿದ್ದೀನಿ. ಗೇಟ್ ಓಪನ್ ಮಾಡಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ಸೊ ಲೆಫ್ಟ್ ಸೈಡೇ ನಿಮಗೆ ಕಾವೇರಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಯಾರು ಮನೆ ತೊಗೋತೀರಾ ಅವರು ಕಾವೇರಿನ ಮೀಟ್ರ್ ಬೋರ್ಡನ್ನ ಹಾಕ್ಸ್ಕೋಬೇಕಾಗತ್ತೆ. ಮತ್ತು ತನ್ನದೇ ಆದ ಸ್ವಂತ ಬೋರ್ ಇದೆ, ಹಾಗೂ ಸಂಪು ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದು. ಸೊ ಇಲ್ಲಿ ಏನು ನೋಡ್ತಾ ಇದ್ರೆ, ಇಲ್ಲಿ ಟ್ಯಾಪ್ ಕನೆಕ್ಷನ್ ಬಿಟ್ಟಿದ್ದಾರೆ. ಮೀನ್ಸ್ ಡೈರೆಕ್ಟ್ ಕಾವೇರಿ ಬರುತ್ತೆ, ಡೈರೆಕ್ಟ್ ಬೋರಿಂದ ಒಂದು ಬರುತ್ತೆ, ಇನ್ನೊಂದು ಓವರ್ ಹೆಡ್ಡಿಂದನೂ ಕೂಡ ನೀರು ಬರುತ್ತೆ. ಹಾಗೂ ಇಲ್ಲಿ ನೋಡೋದಾದರೆ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿಕೊಟ್ಟಿದ್ದು, ಸೇಫ್ಟಿಗೆ ಹೆವಿ MS ಡೋರ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಪಾರ್ಕಿಂಗ್ ಏರಿಯಾ ಇಷ್ಟು ಅದ್ಭುತವಾಗಿ ಕಾಣಿಸುತ್ತೆ, ವಿತ್ ಸ್ಪೇಸಿಯಸ್ ಆಗಿ ಕಾಣಿಸುತ್ತೆ. ಏನಿಲ್ಲ ಅಂತಂದರೂ 3 ಕಾರುಗಳನ್ನ ನಿಲ್ಲಿಸ್ಕೊಂಡು ಅಥವಾ 2 ಕಾರು ಇನೋವಾ ಅಂತ ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ತೀನಿ. ಮತ್ತು ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಅದು ಲಿಫ್ಟ್ ಪ್ರಾವಿಷನು. ಅದ್ರ ಪಕ್ಕದಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ನ ಅಳವಡಿಸಿದ್ದಾರೆ. ಸೊ ಪರ್ಮನೆಂಟ್ ಮೀಟರ್ ಬೋರ್ಡರ್ಗೆ ಅಪ್ಲೈ ಮಾಡಿದರೆ ಬರುತ್ತೆ ಅದು. ಸೊ ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿ ಇರುವಂಥದ್ದಾದರೆ, ವಿತ್ ಶೂ ರ್ಯಾಕು ಕೂಡ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ಈ ಕಡೆಯಿಂದ ಬಂದರೆ ನಿಮಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ನ ಮಾಡಿಕೊಟ್ಟಿದ್ದಾರೆ. ನಾಟ್ ಓನ್ಲಿ ಟಾಯ್ಲೆಟ್, ವಿತ್ ಶವರ್, ಕಾಮನ್ ವಾಶ್ರೂಮ್ನ ಮಾಡಿಕೊಟ್ಟಿದ್ದಾರೆ ಪಾರ್ಕಿಂಗಲ್ಲಿ. ತಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂದರೆ ಅದನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ನ ಬಿಟ್ಟಿದ್ದು. ಸೊ ಈಸಿಲಿ ನೀವು ಚಾರ್ಜ್ನ ಮಾಡ್ಕೋಬೋದು ವೆಹಿಕಲ್ಗಳನ್ನ. POP ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಲ್ವಾ, ಎಷ್ಟು ಡಿಸೈನ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇದು POP ಫಾಲ್ ಸೀಲಿಂಗ್ ಆಗಿದ್ದು.
ಇದಿಷ್ಟು ಪಾರ್ಕಿಂಗ್ ಇನ್ ಡೀಟೇಲ್ ಆದರೆ, ನಾವು ಪಾರ್ಕಿಂಗ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸು ಅಗ್ನಿ ಮೂಲೆಯಲ್ಲಿ ಕೊಟ್ಟಿದ್ದು. ಆ್ಯಸ್ ಪರ್ ವಾಸ್ತು ಅಂತ ಏನು ಹೇಳ್ತಾರೆ, ವಾಸ್ತುನ ಆಲ್ಮೋಸ್ಟು 99% ಮೀನ್ಸ್ 100% ಅಳವಡಿಸಿದ್ದಾರೆ ಈ ಮನೆಗೆ ಅಂತಲೇ ಹೇಳ್ತೀನಿ. ಸೊ ಸ್ಟೇರ್ ಕೇಸ್ ಈ ರೀತಿ ವೈಡ್ ಆಗಿದ್ದು, ರೈಲಿಂಗ್ಸ್ ಬಂದು SS ಜಿಂದಾಲ್ ಕೊಟ್ಟಿದ್ದಾರೆ. ಮತ್ತು ಸ್ಟೇರ್ ಕೇಸ್ಗೆಲ್ಲ ನಿಮಗೆ ಆ್ಯಂಟಿಸ್ಕಿಟ್ ಲಪೋತ್ರ ಗ್ರಾನೈಟ್ನ ಹಾಕಿದ್ದಾರೆ. ಇಲ್ಲಿ ವಾಲ್ ಕ್ಲಾಡಿಂಗ್ ಏನು ನೋಡ್ತಾ ಇದ್ದೀರಾ, ಈ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದು. ಸೊ ಡಿಸೈನ್ಗೋಸ್ಕರ ಬ್ಲ್ಯಾಕ್ ಸೆಂಟರಲ್ಲಿ ಬ್ಲ್ಯಾಕ್ ಡಿಸೈನು ಕೂಡ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ನೋಡಿ, ನಾನಿವಾಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಹಾಕ್ತಿದ್ದಾಗೆ ಎಷ್ಟು ಅಗಲವಾದಂಥ ಪ್ಯಾಸೇಜ್ ಕಾಣಿಸ್ಬೋದು. ನೀವು ಎಷ್ಟೇ ಗಿಡಗಳನ್ನೂ ಇಟ್ಕೋಬೋದು, ನೀಟಾಗಿ ಪೂಜೆ ಪುನಸ್ಕಾರಗಳನ್ನು ಕೂಡ ನೀಟಾಗಿ ಮಾಡ್ಬೋದು. ತುಳಸಿ ಹಬ್ಬ ಬಂದಾಗಂತೂ ನೀವು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಬೋದು, ಅಷ್ಟು ಪ್ಯಾಸೇಜ್ ದೊಡ್ಡದಾಗಿದೆ. ಸೊ ಪ್ಯಾಸೇಜಲ್ಲೂ ಕೂಡ ನಿಮಗೆ ಸೇಫ್ಟಿ ವೈಸು SS ಜಿಂದಾಲ್ ಜೊತೆಗೆ ಟಫನ್ ಗ್ಲಾಸ್ನ ಅಟ್ಯಾಚ್ ಮಾಡಿ ಸೇಫ್ಟಿ ಪರ್ಪಸ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಈ ಕಡೆ ನೋಡೋದಾದರೆ ಇಲ್ಲಿ ಸೇಫ್ಟಿಗೆ ಏನು ಮಾಡಿಕೊಟ್ಟಿದ್ದಾರೆ, ಅದ್ರ ಜೊತೆಗೂ ಕೂಡ ಇಲ್ಲೂ ಕೂಡ ನೀವು ಪಾರ್ಟ್ಗಳನ್ನ ಇಟ್ಕೊಳ್ಳೋದಕ್ಕೆ ಜಾಗ ಈ ರೀತಿ ಯುಟಿಲೈಸ್ ಮಾಡಿದ್ದಾರೆ. ಎಲ್ಲೂ ವೇಸ್ಟ್ ಮಾಡಿಲ್ಲ, ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಾನು ಆವಾಗಲೇ ಹೇಳ್ದಂಗೆ ವಾಲ್ ಕ್ಲಾಡಿಂಗ್ 2x4 ವೆಟ್ರಿಫೈಡ್ ಆಗಿದ್ದು ತುಂಬ ಡಿಸೈನ್ ಆಗಿದೆ. ಈಗ ಮನೆಯ ಮುಖ್ಯ ದ್ವಾರ ಅಂದರೆ ಮೇಯ್ನ್ ಎಂಟ್ರೆನ್ಸ್ ಬಂದು ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ. ಈ ಡೋರ್ ನಿಮಗೆ ಕಂಪ್ಲೀಟಾಗಿ ಟೀ ಕೊಡ್ದಾಗಿದ್ದು, ವಾಸ್ಕಲ್ಲು ಡೋರೆಲ್ಲ ನಿಮಗೆ ಟೀ ಕೊಡ್ದಾಗಿರುತ್ತೆ. ಇದು ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಬಿಗ್ಗದಾದಂಥ ಹಾಲ್ ಜೊತೆಗೆ TV ಯೂನಿಟು, ಲಿಫ್ಟನ್ನು ಕೂಡ ಒಳಗಡೆನೇ ಆಕ್ಸೆಸ್ ಮಾಡಿದ್ದಾರೆ. ಸೊ ಆರಾಮಾಗಿ ಲಿಫ್ಟಲ್ಲೂ ಕೂಡ ಫ್ಲೋರ್ಗೆ ಬರ್ಬೋದು. ನೋಡಿ, ಆಪೋಸಿಟ್ ನಿಮಗೆ ಲಿಫ್ಟ್ ಕಾಣಿಸುತ್ತೆ ಮತ್ತು ರೈಟ್ ಸೈಡ್ ನಿಮಗೆ TV ಯೂನಿಟ್ ಕಾಣಿಸುತ್ತೆ. ಮತ್ತು POP ಫಾಲ್ ಸೀಲಿಂಗು ವಿತ್ ಫ್ಯಾನ್ನು ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಕಡೆಯಿಂದ ನೋಟ ಈ ಥರ ಆದರೆ, ನಾನು ಆ ಕಡೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ನಿಮಗೆ TV ಯೂನಿಟ್ ತೋರಿಸ್ತೀನಿ. ಈ TV ಯೂನಿಟ್ ಯಾವ ರೀತಿ ಇದೆ ಅಂದರೆ, ನಾವು ಸೋಫಾದಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ನಮ್ಮ ಫೇಸು ನಾರ್ತ್ ಫೇಸಿಂಗ್ ಆಗಿತ್ತು. TV ಈ ರೀತಿ ಕಾಣಿಸುತ್ತೆ. TV ಅಕ್ಕಪಕ್ಕ ವೆಂಟಿಲೇಷನ್ ಬಿಟ್ಟಿದ್ದು, ಒಳ್ಳೆ ಗಾಳಿ ಬೆಳಕು ಬರುತ್ತೆ, ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆಯಿಂದ ಮೇನ್ ಡೋರು ಮತ್ತು ಪಕ್ಕ ನೋಡೋದಾದ್ರೆ ವಾಲ್ ಡಿಸೈನ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಂಡುಲರ್ ಜೊತೆಗೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಯಾವುದಾದ್ರೂ ಒಂದು ದೇವರನ್ನ ಪ್ರತಿಷ್ಠಾಪನೆ ಮೀನ್ಸ್ ಕೃಷ್ಣ, ಬುದ್ಧ ಆ ಥರ ಏನಾದರೂ ನೀವು ಇಡ್ಬೋದು. ಅಷ್ಟು ನೀಟಾಗಿ ವೆಲ್ ಪ್ಲ್ಯಾಂಡ್ ಅಂತಲೇ ಹೇಳ್ಬೋದು ಇದೊಂದು ಪ್ಲೇಸು. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಂಗೆ ಎದುರುಗಡೆ ದೇವರನ್ನ ನೋಡ್ಬೋದು. ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನೋಡಿ, ಓಕೆ, ಇದು ಹಾಲ್ ಆದರೆ, ಹಾಲಿಂದ ಲೆಫ್ಟಿಗೆ ಟರ್ನ್ ಆಗಿ ಬರ್ತಿದ್ದಂಗೆ ನಮ್ಗೆ ಸಿಗೋದೆ ದೇವ್ರ ಮನೆ. ದೇವ್ರ ಮನೆ ಬಂದು ಇದೊಂದೊಳ್ಳೆ ಡಿಸೈನು ವಿತ್ ಒಂದೊಳ್ಳೆ ಸೆಂಟರಲ್ಲಿ ಮಾಡಿರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಬಂದಿದೆ. ದೇವ್ರ ಮನೆ ಅಂತಲೇ ಅಲ್ಲ, ಎಂಟೈರ್ ಬಿಲ್ಡಿಂಗ್ ಪ್ಲ್ಯಾನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಸ್ಪೇಸಿಯಸ್ ಆಗಿದೆ. ಓಕೆ, ದೇವ್ರ ಮನೆ ಬಗ್ಗೆ ಮಾತಾಡೋದಾದರೆ, ದೇವ್ರ ಮನೆ ಡೋರ್ ಓಪನ್ ಮಾಡಿ ಬರ್ತಿದ್ದಾಗೆ ತುಂಬ ಸ್ಪೇಸಿಯಸ್ ಆಗಿದೆ. ಈ ದೇವ್ರ ಮನೆಯಲ್ಲಿ 3 ಜನ ಒಟ್ಟಿಗೆ ನಿಂತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇದೆ. ಒಂದು ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ವಿತ್ ಮಗು ಇತ್ತು ಅಂದರೆ 3 ಜನನು ನಿಂತ್ಕೊಂಡು ಒಟ್ಟಿಗೆ ಪೂಜೆ ಮಾಡುವಷ್ಟು ಜಾಗನ ಬಿಟ್ಟಿದ್ದಾರೆ ದೇವ್ರ ಮನೆಯಲ್ಲಿ. ಓಕೆ, ಇದು ದೇವ್ರ ಮನೆ ಆಯಿತು. ದೇವ್ರ ಮನೆ ಅಟ್ಯಾಚ್ ಏನಿಲ್ಲ, ಪಕ್ಕದಲ್ಲಿ ನಿಮಗೆ ಆ್ಯಸ್ ಪರ್ ಅಗ್ನಿ ಮೂಲೆಯಲ್ಲಿ ವಾಸ್ತು ಪ್ರಕಾರ ಕಿಚನ್ನ ಮಾಡಿಕೊಟ್ಟಿದ್ದಾರೆ. ನೋಡಿ, ಇದು ದೇವ್ರ ಮನೆ ಅಂದರೆ ಇದು ಗ್ಯಾಪ್ ಇದೆ, ಅಂದರೆ ಅಲ್ಲಿ ನಿಮಗೆ ಒಂದು ಪ್ಯಾಂಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ಕೊಡ್ತೀನಿ. ಓಕೆ, ಇವಾಗ ಕಿಚನ್ ಬಗ್ಗೆ ಮಾತಾಡ್ತಾ ಇದ್ದೆ. ಕಿಚನ್ ಬಂದು ನಿಮಗೆ ಈ ರೀತಿ ಎಲ್ ಶೇಪಲ್ಲಿ ಒಂದು ಕ್ವಾಡ್ಸ್ನ ಹಾಕ್ಕೊಟ್ಟಿದ್ದು, ತುಂಬಾ ಸೇಫ್ಟಿ ವೈಸು ಥಿಂಕ್ ಮಾಡಿ ಹಾಕಿದ್ದಾರೆ.
ಹಾಗೆ ನಿಮಗೆ ವಾರ್ಡ್ರೋಬು ಮೀನ್ಸ್ ಕಬೋರ್ಡ್ಗಳೆಲ್ಲ ಓವರ್ ಹೆಡ್ ಕಬೋರ್ಡು ಮತ್ತು ಇಲ್ಲಿ ಸ್ಟೋರೇಜ್ ಎಲ್ಲ ಮಾಡಿಕೊಟ್ಟಿದ್ದಾರಲ್ಲ, ಅದೆಲ್ಲ ಬಂದು ನಿಮಗೆ ಅಕ್ರಾಲಿಕ್ ಶೀಟ್ನ ಹಾಕಿ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಂತೂ ಭಾಳ ಯೋಚನೆ ಮಾಡಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಟ್ಯಾಂಡ್ರಮ್ ಬಾಕ್ಸ್ಗಳನ್ನೂ ಕೂಡ ನೀಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ನೋಡಿ, ನಾನಿವಾಗ ಈ ಬಾಕ್ಸ್ಗಳೆಲ್ಲ ಈ ರೀತಿ ಇದೆ. ಮತ್ತು ಆನಿಯನ್ ಟ್ರೇ, ಫ್ರೂಟ್ಸು ಎಲ್ಲನೂ ಇಟ್ಕೋಬೋದು. ಮತ್ತು ಪ್ಯಾಂಟ್ರಿ ಸಿಸ್ಟಮ್ ಇಲ್ಲಿ ಮಾಡಿಕೊಟ್ಟಿರುವಂಥದ್ದು. ಹಾಗೂ ಹೈಡ್ರಾಲಿಕ್ ಸ್ಟೋರೇಜ್ ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಈ ರೀತಿ ಇದು ಮೇಲೂ ಅಷ್ಟೇ ತುಂಬ ಸ್ಟೋರೇಜ್ ಇದೆ. ಮತ್ತು ಇಲ್ಲೂ ಕೂಡ ಒಂದು ಸಿಂಕ್ ಕೊಟ್ಟಿದ್ದು, ಹಾಗೆ ಇಲ್ಲಿ ವಾಟರ್ ಪ್ಯೂರಿಫೈರ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಟ್ಯಾಪು ಬಿಟ್ಟಿದ್ದಾರೆ, ವೆಂಟಿಲೇಷನ್. ಮತ್ತು ನಿಮಗೆ ಗ್ಯಾಸ್ ಕನೆಕ್ಷನ್ ಬಂದು ಇಲ್ಲಿ ಬಂದಿರುತ್ತೆ ಈ ಕಾರ್ನರಲ್ಲಿ. ನೋಡಿ, ಗ್ಯಾಸ್ ಕನೆಕ್ಷನ್ ಇಲ್ಲಿವರೆಗೂ ಬಂದಿದೆ. ಇದನ್ನು ಇಲ್ಲಿ ಕಟ್ ಮಾಡಿ ಜಸ್ಟ್ ಪೈಪ್ ತೊಗೊಳ್ಳೋದು, ಆ ರೀತಿ. ಓಕೆ, ಕಿಚನಲ್ಲಿ ಕೂಡ ಫ್ರಿಜ್ ಪಾಯಿಂಟು ಈ ಪ್ಯಾಂಟ್ರಿ ಪಕ್ಕನೇ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಜ್ ಇಟ್ಕೊಂಡ್ರೆ ಪ್ಯಾಂಟ್ರಿ ಇಲ್ಲಿವರೆಗೂ ತೆಗಿಬೋದು. ಇಲ್ಲಿ ನೀವು ಫ್ರಿಜ್ ಇಟ್ಕೋಬೋದು, ಅಥವಾ ಆ ಕಡೆನೂ ಬೇಕು ಅಂದರೆ ಫ್ರಿಜ್ ಇಟ್ಕೋಬೋದು, ಅಲ್ಲೂ ಕೂಡ ಪಾಯಿಂಟ್ ಇದೆ. ಸೊ ಕಿಚನ್ ಏರಿಯಾದಲ್ಲಿರುವಂಥ POP ಫಾಲ್ ಸೀಲಿಂಗ್ ಈ ರೀತಿ ಇದ್ದು. ಈಗ ಕಿಚನ್ ಅಂದಮೇಲೆ ಯುಟಿಲಿಟಿ ಕಾಮನ್ ಆಗಿರುತ್ತೆ. ಯುಟಿಲಿಟಿ ನೋಡೋಣ. ಯುಟಿಲಿಟಿ ಡೋರ್ ಓಪನ್ ಮಾಡ್ತಿದ್ದಂಗೆ ವಾವ್, ಏನು ಹೆವಿ ಗೇಜಿಂದ ಮಾಡಿಕೊಟ್ಟಿದ್ದಾರೆ ಗುರು ಸೇಫ್ಟಿಗೆ. MS ಅಲ್ಲಿ ನೋಡಿ, ತುಂಬ ಹೆವಿ ಗೇಜ್ ಇರುವಂಥ MS ಇದರಿಂದ ಸೇಫ್ಟಿ ಬಗ್ಗೆ ಮಾಡಿಕೊಟ್ಟಿದ್ದು. ಯುಟಿಲಿಟಿ ಏರಿಯಾದಲ್ಲಿ ಆಲ್ರೆಡಿ ಸಿಂಕನ್ನು ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೆಮಿಕಲ್ನ ಇಟ್ಕೋಬೋದು, ಮೀನ್ಸ್ ಪಾತ್ರೆ ಸಾಮಾನು ತೊಳೆಯೋದಕ್ಕೆ ಏನು ಲಿಕ್ವಿಡ್ ಬರುತ್ತೋ ಅದನ್ನೆಲ್ಲ ಇಟ್ಕೊಳ್ಬೋದು. ಮತ್ತು ಡಿಶ್ ವಾಷರ್ ಇಟ್ಟು ಅಂದರೂ ಕೂಡ ಅದನ್ನು ಇಟ್ಕೋಬೋದು. ಆ ರೀತಿ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಓಕೆ, ನಾನಿವಾಗ ಹಾಲಿಂದ ನಿಂತ್ಕೊಂಡು ಯುಟಿಲಿಟಿ ಏರಿಯಾಯಿಂದ ನಿಂತ್ಕೊಂಡು ನೋಡೋದಾದರೆ ದೇವ್ರ ಮನೆಗೆ ಈ ರೀತಿ ಕಾಣಿಸುತ್ತೆ. ಸೊ ದೇವ್ರ ಮನೆಯಿಂದ ಈ ಕಡೆ ಕಿಚನ್ ಆದರೆ, ದೇವ್ರ ಮನೆಯಿಂದ ಆ ಕಡೆಗೆ ಅಂದರೆ ನೈಋತ್ಯ ಮೂಲೆಯಲ್ಲಿ ಸ್ಪೇಸು ಈ ರೀತಿ ಇದ್ದು, ಈ ಜಾಗನ ನೀವು ಡೈನಿಂಗ್ ಟೇಬಲ್ ಆಗಿ ಯುಟಿಲೈಸ್ ಮಾಡ್ಕೋಬೋದು. ಈ ಜಾಗನೂ ಕೂಡ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಷ್ಟೇ ಅದ್ಭುತವಾಗಿದೆ. ಮತ್ತು ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಕೂಡ ನೈಋತ್ಯ ಮೂಲೆ ಆಗಿರೋದ್ರಿಂದ ಸ್ಟೋರೇಜ್ ಕೊಟ್ಟಿದ್ದಾರೆ. ಏನಾದರೂ ಥಿಂಗ್ಸ್ನ ಇಟ್ಕೊಳ್ಳೋದು ಇಂಪಾರ್ಟೆಂಟು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇವನ್ ಮೇಲ್ಗಡೆನೂ ಅಷ್ಟೇ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ ನೋಡಿ. ಹಾಗೆ ಇಲ್ಲೊಂದು ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ. ಸೊ ಈ ವಿಂಡೋ ಬಂದು ನಾರ್ತ್ ಫೇಸಿಂಗ್ ಆಗಿತ್ತು. ಇಲ್ಲಿ ಕೆಳಗಡೆನೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ಡೈನಿಂಗ್ ಟೇಬಲ್ನ ಹಾಕೋಬೋದು. ಸೊ ಡೈನಿಂಗ್ ಟೇಬಲ್ ಅಂತ ಆದಮೇಲೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ಆಗಿ ಒಂದು ವಾಶ್ ಬೇಷನ್ ಬರುತ್ತೆ, ಹ್ಯಾಂಡ್ ವಾಶು, ಕಾಮನ್ ಟಾಯ್ಲೆಟು. ನೋಡಿದ್ರಲ್ಲ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ ಆಗಿತ್ತು. ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸಾರಿ TV ಯೂನಿಟು ಮತ್ತು ಲಿಫ್ಟ್ ಪಕ್ಕದಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಮತ್ತು ವೆಂಟಿಲೇಷನ್ಗಂತೂ ಹೇಳಿದ್ನಲ್ಲ ಆವಾಗಲೇ, ಕೊರತೆನೇ ಇಲ್ಲ ಸ್ನೇಹಿತರೆ. ನೋಡಿ, ಸ್ಟೇರ್ ಕೇಸ್ ಕೂಡ ನಿಮಗೆ 3 ಅಡಿ ಮೇಲಿರುವಂಥದ್ದು. ಅಲ್ಲಲ್ಲಿ ಸ್ಟೇರ್ ಕೇಸಲ್ಲೂ ಕೂಡ ನಿಮಗೆ ಅಲ್ಲಲ್ಲಿ ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ. ಓಪನ್ ವಿಂಡೋ, ಕ್ಲೋಸು ಓಪನ್ ಮಾಡ್ಕೋಬೋದು. ಮತ್ತು ನೈಟಲ್ಲಿ ಏನಾರು ಬಂದರೆ ಲೈಟಿಂಗ್ ಫೆಸಿಲಿಟಿ ಕೂಡ ಈ ರೀತಿ ಇದೆ. ನಾವಿವಾಗ ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ನಮ್ಮನ್ನು ವೆಲ್ಕಮ್ ಮಾಡೋದು ಈ ಡಿಸೈನು. ಸ್ಟೇರ್ ಕೇಸಲ್ಲಿ ಆಗಿರ್ಬೋದು ಅಥವಾ ಲಿಫ್ಟಲ್ಲಿ ಆಗಿರ್ಬೋದು, ಬಂದ ತಕ್ಷಣ ವೆಲ್ಕಮ್ ಮಾಡೋದೇ ಈ ಡಿಸೈನ್. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಮಗೆ ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ 2 ಬೆಡ್ರೂಮ್ ಕಾಣಿಸುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಮತ್ತೊಂದು ಚಿಲ್ಡ್ರನ್ಸ್ ಬೆಡ್ರೂಮು. ಅದಕ್ಕಿಂತ ಮುಂಚೆ ಇದು ಲಿವಿಂಗ್ ಏರಿಯಾ ಏನು ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ನೋಡಿ, ವಿತ್ತು ಫ್ಯಾನ್ ಇನ್ಸ್ಟಾಲೇಷನ್ ಆಗಿದೆ. ಲಿಫ್ಟು ಕೂಡ ಇಲ್ಲಿ ಬರುತ್ತೆ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್ನ ನೋಡೋಕೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಮಾಸ್ ಲುಕ್, ಮಾಸ್ಟರ್ ಬೆಡ್ರೂಮ್ ಈಸ್ ಮಾಸ್ ಲುಕ್ ಅನ್ನೋ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ನೋಡಿ, ಇದು ಬಂದು ಆಪೋಸಿಟ್ ನಿಮಗೆ ವಾರ್ಡ್ರೋಬು, ಕಬೋರ್ಡು, ವೆಂಟಿಲೇಷನ್, ವಿಂಡೋ ನೀಟಾಗಿ ಪ್ಲ್ಯಾನ್ ಮಾಡಿ ಕೊಟ್ಟಿರುವಂಥದ್ದು. ಈ ಕಡೆ ನೋಡೋದಾದರೆ ನಿಮಗೆ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು, ಕಾಟ್ ಬ್ಯಾಕ್ ಸೈಡು ಡಿಸೈನು ತುಂಬಾ ಪ್ಲ್ಯಾನ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು POP ಫಾಲ್ ಸೀಲಿಂಗ್ ಮತ್ತು ಸ್ಪೇಸಿಯಸ್ ಆಗಿದೆ ಸ್ನೇಹಿತರೆ. ನಾವು ಈ ಕಡೆಯಿಂದ ನಿಂತ್ಕೊಂಡು ಆ ಸೈಡ್ ನೋಡೋದಾದರೆ ಅಟ್ಯಾಚ್ಡ್ ವಾಶ್ರೂಮ್ ಈ ರೀತಿ ಬಂದಿರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. POP ಫಾಲ್ ಸೀಲಿಂಗು ಮತ್ತು ಬೆಡ್ ಆಪೋಸಿಟು TV ಯೂನಿಟು ಈ ರೀತಿ ಬಂದಿದೆ. ಇವಾಗ ಅಟ್ಯಾಚ್ಡ್ ವಾಶ್ರೂಮ್ ನೋಡೋಕೆ ಹೋದ್ರೆ ಫಸ್ಟು ನಿಮಗೆ ಸಿಗ್ತಕ್ಕಂಥದ್ದು ಡ್ರೆಸ್ಸಿಂಗ್ ಮಿರರು ಮತ್ತು ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ಟು ಕೂಡ ನಿಮ್ಗೆ ಸ್ಟೋರೇಜ್ ಕೊಟ್ಟಿದ್ದು, ಇಲ್ಲೂ ಕೂಡ ಸ್ಟೋರ್ ಮಾಡ್ಕೋಬೋದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಈ ರೀತಿ ಇದೆ. ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಈ ರೀತಿ ಆಗಿದೆ. ವಾಶ್ರೂಮ್ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ನ ನೋಡೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಈ ರೀತಿ ಕಾಣಿಸುತ್ತೆ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ, ವೆಲ್ ಡಿಸೈನ್ ಅಂತಲೇ ಹೇಳ್ಬೋದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು, ಕಾಟ್ ಆಪೋಸಿಟ್ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ತುಂಬ ಸ್ಟೋರೇಜ್ ಜಾಸ್ತಿನೇ ಕೊಟ್ಟಿದ್ದಾರೆ ನೋಡಿ. ವಾರ್ಡ್ರೋಬು, ಓವರ್ ಹೆಡ್ ವಾರ್ಡ್ರೋಬು ಜಾಸ್ತಿ ಇದೆ. ಮತ್ತು POP ಫಾಲ್ ಸೀಲಿಂಗ್ ವಿತ್ ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮಗೆ ಪಕ್ಕದಲ್ಲಿ ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದು ಪ್ಲೈನ್ ಆಗಿದೆ. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿದೆ. ವಿಂಡೋ ಬ್ಯಾಕ್ ಸೈಡ್ ನಿಮಗೆ ವೆಂಟಿಲೇಷನ್ ವಿಂಡೋ ಈಸ್ಟ್ ಫೇಸಿಂಗ್ ಬರುತ್ತೆ. ಈ ಕಡೆ ನೋಡೋದಾದರೆ ಅಟ್ಯಾಚ್ ವಾಶ್ರೂಮ್ ಆಗಿದ್ದು. ಈಗ POP ಫಾಲ್ ಸೀಲಿಂಗ್ ನೋಡೋಣ ಮತ್ತೊಮ್ಮೆ. ಇದು POP ಫಾಲ್ ಸೀಲಿಂಗು. ಇವಾಗ ಬಾಲ್ಕನಿ ನೋಡೋದಾದರೆ ನೋಡಿ, ಎಷ್ಟು ದೊಡ್ಡದಾಗಿರುವಂಥ ಬಾಲ್ಕನಿ ಇದೆ ಸ್ನೇಹಿತರೆ. ತುಂಬ ದೊಡ್ಡದಿದೆ ಬಾಲ್ಕನಿ. ಬಾಲ್ಕನಿಯಲ್ಲೂ ಕೂಡ ನಿಮಗೆ ವಾಲ್ ಕ್ಲಾಡಿಂಗು 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು. ತುಂಬಾ ಸೇಫ್ಟಿ ಇದೆ. ಟಫ್ ಆ್ಯಂಡ್ ಗ್ಲಾಸ್ ವಿತ್ SS ಜೊತೆಗೆ. ಇದಿಷ್ಟು ಸೆಕೆಂಡ್ ಫ್ಲೋರ್. ಆದರೆ ಸೆಕೆಂಡ್ ಫ್ಲೋರ್ ಟು ನಾವು ಥರ್ಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ನಿಮಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ, ಲೈಟಿಂಗ್ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದು. ತುಂಬ ವೈಡ್ ಆಗಿರುವಂಥ ಸ್ಟೇರ್ ಕೇಸು. ಥರ್ಡ್ ಫ್ಲೋರ್ ಬರ್ತಿದ್ದಾಗೆ ಈ ರೀತಿ ಕಾಣಿಸುತ್ತೆ. ಮತ್ತು ಫ್ಯಾನ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇಲ್ಲೂ ಈ ಒಂದು ಲಿವಿಂಗ್ ಏರಿಯಾದಲ್ಲೂ ಕೂಡ ಇಲ್ಲೂ ಕೂಡ 2 ಬೆಡ್ರೂಮ್ ಬರುತ್ತೆ. ಇವಾಗ ನಾವು ಬೆಡ್ರೂಮ್ ನಂಬರ್ 3ಗೆ ಎಂಟ್ರಿ ಆಗ್ತಿದ್ದಂಗೆ ಇದು ಗೆಸ್ಟ್ ಬೆಡ್ರೂಮ್ ಆಗಿದ್ದು. ನೋಡಿ, ಗೆಸ್ಟ್ ಬೆಡ್ರೂಮ್ ಈ ರೀತಿ ಇದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ಟು ಮತ್ತು POP ಫಾಲ್ ಸೀಲಿಂಗು. ಮತ್ತು ಈ ಕಡೆ ನೋಡಿದ್ರೆ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್ಸು, ವೆಂಟಿಲೇಷನ್. TV ಯೂನಿಟು ಈ ರೀತಿ ಇದೆ. ನಿಮಗೆ POP ಫಾಲ್ ಸೀಲಿಂಗ್ ಬಂದು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಅಟ್ಯಾಚ್ಡ್ ವಾಶ್ರೂಮ್. ಸೊ ಇವಾಗ ಮತ್ತೊಂದು ಬೆಡ್ರೂಮ್ಗೆ ಹೋಗೋದಾದರೆ ಬೆಡ್ರೂಮ್ ನಂಬರ್ 4. ಇದು ಮಲ್ಟಿಪರ್ಪಸ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಬಟ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಕಬೋರ್ಡ್ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗ್ ಈ ಡಿಸೈನ್ ಆಗಿ ಮಾಡಿಕೊಟ್ಟಿದ್ದು. ಕಾಟ್ ಒಂದು ಕೊಟ್ಟಿಲ್ಲ, ಮಿಕ್ಕಿದೆಲ್ಲನೂ ಇದೆ. ಮೀನ್ಸ್ ಅಟ್ಯಾಚ್ಡ್ ವಾಶ್ರೂಮ್ ತವಿಂದನೂ ಡ್ರೆಸ್ಸಿಂಗ್ ಟೇಬಲ್ ತವಿಂದನೂ ಪ್ರೊವಿಷನ್ ಮಾಡಿ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು ಡ್ರೆಸ್ಸಿಂಗ್ ಟೇಬಲ್ ಆಗಿದೆ. ಮತ್ತು ಈ ಕಡೆ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ. ಇದು ಮಲ್ಟಿಪರ್ಪಸ್
ಹೋಮ್ ಥಿಯೇಟರ್ ಆಗಿ ಮಾಡ್ಕೋಬೋದು, ಜಿಮ್ ಏರಿಯಾ ಆಗಿ ಮಾಡ್ಕೋಬೋದು, ಯೋಗ ಮಾಡ್ಬೋದು. ಆರೆಲ್ಸ್ ನಿಮ್ಮಲ್ಲಿ ಎಕ್ಸ್ಟ್ರಾ ಕಾಟ್ ಇತ್ತು ಅಂದರೆ ಕಾಟ್ ಹಾಕಿ ಬೆಡ್ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಇದರಲ್ಲೂ ಕೂಡ ನಿಮಗೆ ಬಾಲ್ಕನಿ ಕೊಟ್ಟಿದ್ದು. ಈ ಬಾಲ್ಕನಿನೂ ಕೂಡ ತುಂಬ ವಿಶಾಲವಾಗಿದ್ದು ತುಂಬ ಸ್ಪೇಸಿಯಸ್ ಆಗಿರುವಂಥ ಬಾಲ್ಕನಿ ಇದಾಗಿದೆ. ಸೇಮ್ ಏನು ನಾವು ಸೆಕೆಂಡ್ ಫ್ಲೋರಲ್ಲಿ ನೋಡಿದ್ವಿ ಬಾಲ್ಕನಿ, ಅದಕ್ಕಿಂತ ಈ ಬಾಲ್ಕನಿ ತುಂಬ ದೊಡ್ಡದು ಬರುತ್ತೆ. ಎರಡೂ ಕಡೆನೂ ವೀವಿಂಗ್ ಈ ರೀತಿ ನೋಡ್ಬೋದು. ಇದು ಬೆಡ್ರೂಮ್ ನಂಬರ್ 4 ಆದರೆ, ಥರ್ಡ್ ಫ್ಲೋರಲ್ಲಿದ್ದಂಥ ಮಾಹಿತಿ ಇದಾದರೆ ನಾವು ಥರ್ಡ್ ಫ್ಲೋರ್ ಟು ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಹೋಗ್ತಿದ್ದಾಗೆ ಲಿಫ್ಟು ಥರ್ಡ್ ಫ್ಲೋರ್ಗೆ ಅಷ್ಟೇ, ಟೆರೆಸ್ವರೆಗೂ ಲಿಫ್ಟ್ ಬರೋಲ್ಲ. ಟೆರೆಸ್ ಬರ್ತಿದ್ದಾಗೆ ಒಂದು MS ಡೋರ್ ಕೊಟ್ಟಿದ್ದು ಸೇಫ್ಟಿ ಪರ್ಪಸ್ಸಾಗಿ. ಎಂಟ್ರಿ ಆಗ್ತಿದ್ದಂಗೆ ಆಪೋಸಿಟ್ ನಿಮಗೆ ಬಟ್ಟೆನ ಮ್ಯಾನ್ಯುಯಲಿ ವಾಶ್ ಮಾಡಿ ಅದೇ ಬಟ್ಟೆನ ಒಣಗಾಕೋದಕ್ಕೆ ಎರಡು ಕಡೆನೂ ಕಂಬಿ ಮಾಡಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಬಂದರೆ ನಿಮಗೆ ಈ ಲಿಫ್ಟ್ ಮೇಂಟೆನೆನ್ಸ್ ರೂಮು ಮಾಡಿಕೊಟ್ಟಿದ್ದು. ಡೋರ್ ರೈಟ್ ಸೈಡ್ಗಾದಂಗೆ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದು. ಮೇಲೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದು. ಕೆಳಗಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಔಟ್ಲೆಟು, ಇನ್ಲೆಟು ಮತ್ತು ಎಲೆಕ್ಟ್ರಿಕಲ್ ಪಾಯಿಂಟ್ ಬಿಟ್ಟಿದ್ದು. ವಾಷಿಂಗ್ ಮಿಷಿನ್ ಸಂಬಂಧಪಟ್ಟಂಥ ಕೆಮಿಕಲ್ ಇಟ್ಕೊಳ್ಳೋದಕ್ಕೆ ಈ ರೀತಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲೆ ಹೋಗೋದಕ್ಕೂ ಕೂಡ MS ಲ್ಯಾಡರ್ನ ಮಾಡಿಕೊಟ್ಟಿದ್ದಾರೆ ವಿತ್ ಹ್ಯಾಂಡ್ ಹೋಲ್ಡರು. ಸೊ ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿ ಆಗುತ್ತೆ ಸ್ನೇಹಿತರೆ. ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತ ನೋಡೋದಾದರೆ, 1 ಕೋಟು ಪೇಂಟ್ ಪೆಂಡಿಂಗ್ ಇದ್ದು, ಹಾಗೆ ಸಣ್ಣ ಪುಟ್ಟ ಟಚಪ್ ಪಾಲಿಷ್ ಮಾಡಿಕೊಡ್ತಾರೆ. ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಅದನ್ನೆಲ್ಲ ಫಿನಿಷ್ ಮಾಡಿ ಕೊಡ್ತಾರೆ. ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,95,00,000. ಕನೆಕ್ಟಿವಿಟಿ ಅಂತ ಬಂದರೆ ಈ ಜಸ್ಟು ಇವಾಗ ಏನು ನೋಡ್ತಾ ಇದ್ದೀರಾ ಅದು ಬಂದು ಕನಕಪುರ A to B ರೋಡಿಂದ ಅಪ್ ಟು ಗೊಟ್ಟಿಗೆರೆ ನೈಸ್ ರಸ್ತೆವರೆಗೂ ಕೂಡ ಕನೆಕ್ಟ್ ಆಗಿರುವಂಥ 80 ಫೀಟ್ ರಸ್ತೆ ಇದಾಗಿರುತ್ತೆ. ಸೊ ಇಲ್ಲಿಂದ ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ಗೆ 3.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ಗೊಟ್ಟಿಗೆರೆ ಮೆಟ್ರೋ ಸ್ಟೇಷನ್ಗೂ ಕೂಡ ಅಷ್ಟೇ ಡಿಸ್ಟೆನ್ಸಲ್ಲಿದ್ದು. ಸೊ ಬಸ್ ಕನೆಕ್ಷನ್ ಅಂತ ಬಂದರೆ ನಿಮಗೆ ಜಸ್ಟ್ 150 ಮೀಟರ್ಸ್ ವಾಕ್ ಮಾಡಿದ್ರೆ ಅಥವಾ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ 2 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ ಗಾಡಿನಲ್ಲಿ ಬಸ್ ಸ್ಟಾಪ್ ಸಿಗುತ್ತೆ, ಅಂಜನಾಪುರ ಬಸ್ ಸ್ಟಾಪು. ಸೊ ಭಾಳ ಕನೆಕ್ಟಿವಿಟಿ ಚೆನ್ನಾಗಿದ್ದು, ಈ ಒಂದು ಪರಿಸರ ವಾತಾವರಣ ಅಥವಾ ಬೆಸ್ಟು ಕನೆಕ್ಷನ್ ಸೆಂಟರ್ ಆಫ್ ದ ಇದರಲ್ಲಿ ಎಲ್ಲ ಅಮ್ಯುನಿಟೀಸು ಇರುವಂಥ ಲೊಕ್ಯಾಲಿಟಿನಲ್ಲಿ ಯಾರೆಲ್ಲ ಒಂದು ಮನೆ ನೋಡ್ತಾಯಿದ್ದೀರಾ ಅವ್ರಿಗೆ ಈ ಮನೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ನಿಮಗೆ ಸ್ಕೂಲ್ ಅಂತ ಬಂದರೆ ಯಾವುದು ದಯಾನಂದ ಸಾಗರ್ ಸ್ಕೂಲು, NPS ಸ್ಕೂಲು, ಹಾಗೆ ಪೂರ್ಣ ಪ್ರಜ್ಞಾ ಸ್ಕೂಲು, ತುಂಬ ಸ್ಕೂಲ್ಗಳು ಆಪ್ಷನ್ಸ್ ಇದೆ. ಹಾಸ್ಪಿಟಲ್ಗಳು ಕೂಡ ತುಂಬ ಹತ್ತಿರದಲ್ಲಿರುವಂಥ ಮನೆ ಇದಾಗಿದ್ದು. ಯಾರೆಲ್ಲ ಈ ಒಂದು ಲೊಕ್ಯಾಲಿಟಿನಲ್ಲಿ ಮನೇನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.